ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಚಾಮರಾಜನಗರದಲ್ಲಿ ಜಿಲ್ಲೆ ರೈತ ಮುಖಂಡರಿಂದ ಪ್ರತಿಭಟನೆಗೆ ಮುಂದಾಗಿ ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ ಪ್ರತಿ ಮಾಡಬೇಕು, ಕಾರ್ಖಾನೆ ಮುಂಭಾಗದ ತೂಕದ ಯಂತ್ರ ಅಳವಡಿಸಬೇಕು, ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವರಾಜು ಪಿ ರವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ ರೈತ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಹಾಡ್ಯ ರವಿ ಮಾತನಾಡಿ, ಪ್ರಸ್ತುತ ಸಾಲಿನ ಕೇಂದ್ರ ಸರ್ಕಾರದ ಬೆಲೆ ನಿಗದಿ ಮಾಡಿರುವಂತಹ ಎಫ್ಆರ್ಪಿಸಿ ಪರಿಶೀಲಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಸಲಹಾ ಬೆಲೆ ಕಾಯ್ದೆ ಇಡೀ ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆಯನ್ನ ಪ್ರತಿ ಮಾಡಬೇಕು, ಕಾರ್ಖಾನೆ ಮುಂಭಾಗ ತೂಕದ ಯಂತ್ರ ಅಳವಡಿಸಬೇಕು ಮತ್ತು 2023-24ನೇ ಸಾಲಿನಲ್ಲಿ ₹100 ಉತ್ಪನ್ನಗಳ ಲಾಭಾಂಶವನ್ನ ಹಂಚಿಕೆ ಮಾಡಬೇಕು. ಸಕ್ಕರೆ ಇಳುವರಿಕೆಯಲ್ಲಿ ಕಡಿಮೆ ಇಳುವರಿಕೆಯನ್ನ ತೋರಿಸುತ್ತಿದ್ದು, ಜಿಲ್ಲಾಡಳಿತ ಅಧಿಕಾರಿಗಳ ತಂಡ ರಚನೆ ಮಾಡಿ ಅದರ ಬಗ್ಗೆ ಕ್ರಮವನ್ನ ವಹಿಸಬೇಕು. ಕೆಆರ್ ನಗರ ಮತ್ತು ಸಾಲಿಗ್ರಾಮ ಇತರೆ ಭಾಗದಲ್ಲಿ ಕಳೆದ ವರ್ಷ 10-1ಕ್ಕೆ ₹162 ಇತ್ತು. ಆದರೆ ಇವಾಗ 282 ನಿಗದಿ ಮಾಡಲಾಗಿದೆ. ಕಾರ್ಖಾನೆಯ ಮಾಲೀಕರು ಇಷ್ಟ ಬಂದ ಹಾಗೆ ಸಾರಿಗೆ ದರವನ್ನ ರೈತರ ಮೇಲೆ ನಿಗದಿ ಮಾಡ್ತಾ ಇದ್ದಾರೆ. ಯಾವ ಕಾರ್ಖಾನೆಗಳು ಅಂದ್ರೆ ಚಾಮುಂಡೇಶ್ವರಿ, ಶ್ರೀನಿವಾಸಪುರ ಹಾಗೂ ಕೆಆರ್ ಪೇಟೆ, ಐಸಿಎಲ್, ಪಾಂಡವಾಪುರ, ನಿರಾಣಿ ಶುಗರ್ಸ್, ನಂಜನಗೂಡಿನ ಬಣ್ಣಾರಿ ಶುಗರ್ಸ್ ಈ ಮಾಲೀಕರು ಮನಬಂದಂತೆ ನಿಗದಿ ಮಾಡಿ ರೈತರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದರು. ಇದರ ನಂತರ ಮೈಸೂರು ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವರಾಜು ಪಿ ರವರಿಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಯಿತು. ಮತ್ತೆ ಏನು ನಮ್ಮ ಜಿಲ್ಲೆಯಾದ್ಯಂತ ಹುಣಸೂರು, ಪಿರಿಯಾಪಟ್ಟಣ, ಎಚ್.ಡಿ.ಕೋಟೆ, ಕೆಆರ್ ನಗರ, ಸಾಲಿಗ್ರಾಮ ಇತರ ಭಾಗಗಳಲ್ಲಿ ತಂಬಾಕು ಬೆಳೆಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿದೆ. ಆದ್ದರಿಂದ ನಾವು ಇವತ್ತು ದಸರಾ ಒಳಗಡೆ ಈ ರಾಜ್ಯದ ಜನಪ್ರತಿನಿಧಿಗಳು ದಸರಾದ ಒಳಗಡೆ ಮೋಜು ಮಾಡ್ತಾ ಇದ್ದಾರೆ. ರೈತರದು ಅನೇಕ ಸಮಸ್ಯೆಗಳಿದೆ. ಆದರೂ ಕೂಡ ಕಬ್ಬು ಬೆಳೆಗಾರರು ಅನೇಕ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಪ್ರಸಕ್ತ ಸಾಲಿಗೆ ಎಫ್ಆರ್ಪಿ ಬೆಲೆಯನ್ನು ನಿಗದಿ ಮಾಡಿ ಆ ಒಂದು ಎಫ್ಆರ್ಪಿ ಬೆಲೆಯನ್ನು ಪರಿಶೀಲಿಸಿ ರಾಜ್ಯ ಸರ್ಕಾರ ರಾಜ್ಯ ಸಲಹಾ ಬೆಲೆ ಕಾನೂನು ಕಾಯ್ದೆಯಡಿ ಏನು ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ ₹4,000 ಟನ್ನಿಗೆ ಕಬ್ಬು ಬೆಳೆಗಾರರಿಗೆ ಕೊಡಬೇಕು. ಮತ್ತು ಕಾರ್ಖಾನೆ ಮುಂಭಾಗ ತೂಕದ ಯಂತ್ರ ಅಳವಡಿಸಬೇಕು. ಸಕ್ಕರೆ ಇಳುವರಿನಲ್ಲಿ ಎಸ್ಆರ್ಪಿ ಕಾನೂನು ಏನು ಇತ್ತೀಚೆಗೆ 2013ರಲ್ಲಿ ಕಾನೂನು ಬದಲಾಯಿತು. ಆ ಕಾನೂನು ಬಂದಂಥ ಸಂದರ್ಭದಲ್ಲಿ ಹಿಂದೆ ಬರ್ತಿರ್ತಕ್ಕಂಥ ಸಕ್ಕರೆ ಇಳುವರಿ 11.5, 11.8 ಈ ರೀತಿ 12.5 ಕೂಡ ಸಕ್ಕರೆ ಇಳುವರಿ ಹಿಂದೆ ಬರ್ತಿದ್ದಂಥ ಸಕ್ಕರೆ ಇಳುವರಿನೀಗ ಮೋಸ ತೋರಿ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು,